ಇಲ್ಲೇ ಸ್ಟಾರ್ಟಿಂಗ್ ನಿಂತೀವಿ, ಇದೆಲ್ಲ ಹೊಂಟ್ರಿ ನೋಡ್ರಿ ಅಜ್ಜಿಯರು. ಬಟ್ ಆಗಲಾಗದ ಇಲ್ಲೇ ನಿಂತಾರ. ಹಾರ್ಟ್ ಅಟ್ಯಾಕ್ ಇತ್ತು ಅಂದ್ರ ನೀರ್ ಇರೋದ್ರಿಂದ ನಿಮ್ಗೆ ಏನ್ರ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳಿ ಒಳಗ್ ಹೋಗ್ಬೇಡ್ರಿ ಅಂತ ಅವ್ರು ಹಾಕ್ಯಾರ ಅಲ್ಲಿ. ಇಲ್ಲಿ ಕಪ್ಪಿ ನೋಡ್ರಿ ಪೂರಾ ಅಂಜನ. ಬಾಳ ಹೈಟ್ ಏನ್ ಇರಲ್ರಿ ಅದು. ಹೈಟ್ ನೋಡ್ಬೋದು ನೀವು ಎಷ್ಟದ. ಹುಡುಗರು ಆಟ ಆಡ್ಲತ್ತವ. ಹಾ ರೀ, ಸೂಪರ್ ದರ್ಶನ ಮಾಡ್ಕೊಂಡು. ಬಾಳ ಜನ ಫಸ್ಟ್ ಅಂಜಲತ್ತಾರಿ, ನಾವು ಅಂಜಿದ್ವಿ. ಏನ್ ಅನಿಸ್ತಾರೆ? ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವಿವತ್ತು ಬೀದರಲ್ಲಿರುವ ನರಸಿಂಹ ಜರ್ನ ದೇವಸ್ಥಾನಕ್ಕೆ ಬಂದಿವಿ. ಇಲ್ಲಿ ನೀವು ನರಸಿಂಹ ಸ್ವಾಮಿ ದರ್ಶನ ಮಾಡ್ಬೇಕಂದ್ರ 300 ಫೀಟ್ ಒಳಗ್ ಹೋಗಿ ಗುಹೆ ಒಳಗ್ ಹೋಗಿ ದರ್ಶನ ಮಾಡ್ಬೇಕು. 4 ರಿಂದ 5 ಫೀಟ್ ನೀರ್ ಇರುತ್ತೆ. ನೀರು ಇಲ್ಲಿ ನೀವು ನರಸಿಂಹ ಜರ್ನಿಗೆ ಬರ್ಬೇಕಂತಂದ್ರ ಒಂದ್ ಜೋಡ್ ಡ್ರೆಸ್ ಇಟ್ಕೊಂಡ್ ಬರ್ಬೇಕು. ಯಾಕಂತಂದ್ರ ಇಲ್ಲಿ ನೀರೊಳಗೆ ಹೋಗೋದ್ರಿಂದ ಡ್ರೆಸ್ ಹಸಿ ಆದ್ಮೇಲೆ ಮತ್ತೊಂದು ಡ್ರೆಸ್ ಹಾಕೋಬೇಕು. ಬರ್ತೀವ್ರಿ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರ ಇಲ್ಲಿ 4 ರಿಂದ 5 ಫೀಟ್ ನೀರ್ ಇರ್ತಾವ. ಸಣ್ಣ ಹುಡುಗರು ಇದ್ರು ಅಂತಂದ್ರ ಹೊತ್ಕೊಂಡ್ ಬರ್ಬೇಕಾಗ್ತದ. ಬಟ್ ಬರ್ಬೋದು, ಹಂಗೇನಿಲ್ಲ. ತೋರಿಸ್ತೀನಿ ಬರ್ರಿ ಎಲ್ಲ ಡೀಟೇಲ್ ಆಗಿ. ಇದ್ರ ಬಗ್ಗೆ ನಾ ಗೂಗಲ್ ಒಳಗ್ ಸರ್ಚ್ ಮಾಡಿದಾಗ ನಮಗ್ ಗೊತ್ತಾಗಿದಂದ್ರೆ ಏನ್ ನೋಡ್ರಿ, ಇಲ್ಲಿ ಫಸ್ಟ್ ಬಂದ್ಮೇಲೆ ಇಲ್ಲಿ ಸ್ನಾನ ಮಾಡ್ಬೇಕಂತ. ಸ್ನಾನ ಮಾಡೋದಾದ್ಮೇಲೆ ನಾವು ಅಲ್ಲಿ ಗುಹೆ ಒಳಗ್ ಹೋಗ್ಬೇಕಂತ ಆ ರೀತಿ ಅದ. ಬಟ್ ಇಲ್ಲಿನವ್ರು ಹೇಳತ್ತಾರ ಇಲ್ಲ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಬಿ ನಡೀತದ ಅಂತ ಹೇಳತ್ತಾರ. ನಾವ್ ಇವಾಗ ಹಂಗೆ ಹೋಗ್ತೀವಿ. ನಾವು ಫಸ್ಟ್ ಟೈಮ್ ಬಂದಿವಿ, ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನೀವು ಬರ್ರಿ, ಒಳಗೆ ಹೆಂಗದ ಏನೇನದ ಎಲ್ಲ ಡೀಟೇಲ್ ಆಗಿ ತೋರಿಸ್ತೀನಿ. ಲಾಸ್ಟ್ ವರ್ಗು ನೋಡ್ರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೊಂದೇನಪ್ಪಾ ಅಂದ್ರೆ ಇಲ್ಲಿ ಲೇಡೀಸಿಗೆ ಏನು ಅಂತಪರಿ ಇದಿಲ್ರಿ. ಲೇಡೀಸಿಗೆಲ್ಲ ಡ್ರೆಸ್ಸಿಂಗ್ ರೂಮ್ ಅದೆಲ್ಲ ಅವ. ಲೇಡೀಸಿಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಬಾಯ್ಸಿಗೆ ಏನು ಇದು ಇಲ್ಲ ಡ್ರೆಸ್ಸಿಂಗ್ ರೂಮ್. ಅದು ಇಲ್ಲೇ ನಾರ್ಮಲ್ ಆಗಿ ಅಲ್ಲಿ ನೀವು ನೋಡ್ಲತ್ತಿರ್ಬೋದು. ಆ ರೀತಿ ಎಲ್ಲ ಚೇಂಜ್ ಮಾಡ್ಬೇಕಾಗ್ತದ. ನಡೀತದಲ್ಲಿ ಬಾಯ್ಸಿಗೆ ಏನು ಇದು ಆಗಲ್ಲ. ಬಟ್ ಲೇಡೀಸಿಗೆಲ್ಲ ಆರಾಮ್ಸೆ ಅದ, ಎಲ್ಲ ಇದು ಮಾಡ್ಬೋದು. ಮತ್ತು ನಿಮ್ಮ ಲಗೇಜ್ ಏನ್ರ ಇದ್ರೆ ಇಲ್ಲೆಲ್ಲ ಲಗೇಜ್ ರೂಮ್ಸ್ ಅವ. ನಿಮ್ದು ಬೈಕ್ ಕೀ, ಕಾರ್ ಕೀ ಇಲ್ಲೆಲ್ಲ ಲಗೇಜ್ ಹಾಕಿ ಲಾಕರ್ ಒಳಗೆ ಇಡ್ಬೋದು. ಮತ್ತು ಇಲ್ಲಿ 5 ವರ್ಷಕ್ಕಿಂತ ಮೇಲೆ ಇದು ರೀ ಟಿಕೆಟ್ ಅದ ರೀ. 10 ರೂಪಾಯಿ ಟಿಕೆಟ್ ಅದ ಒಳಗೆ ಹೋಗ್ಲಿಕ್ಕೆ. ಟಿಕೆಟ್ ತಗೊಂಡು ಒಳಗೆ ಹೋಗ್ಬೇಕಂತ ಒಂದು ಭಾರಿ ಎಕ್ಸ್ಪೀರಿಯನ್ಸ್ ಅದ ಅನ್ಸ್ಲತ್ತದ. ಫಸ್ಟ್ ಟೈಮ್ ಹೊಂಟಿವಿ, ನೋಡಮ್ ಹೆಂಗದ ಎಕ್ಸ್ಪೀರಿಯನ್ಸ್. ನೀವು ಬರ್ರಿ, ಮಸ್ತ್ ನೋಡ್ರಿ. ದೇವಸ್ಥಾನದ ಟೈಮಿಂಗ್ ನೋಡ್ರಿ, ಶನಿವಾರ, ಸೋಮವಾರ ಮತ್ತು ರವಿವಾರ 8 ರಿಂದ 5 ತನ ಅದ. ಅದಾದ್ಮೇಲೆ ರೆಗ್ಯುಲರ್ ಆಗಿ ನೋಡ್ರಿ 8 AM to 12 PM ಅಂತ ಹಾಕ್ಯಾರ ಮಧ್ಯಾಹ್ನ ತನ. ಆಮೇಲೆ ಮಧ್ಯಾಹ್ನ ಆದ್ಮೇಲೆ ಸ್ವಲ್ಪ ಬ್ರೇಕ್ ಇರ್ತದ ಅನ್ನಿಸ್ತದ. ಆಮೇಲೆ 2 ರಿಂದ 5 ತನ ಇರ್ತದ. ಟೈಮಿಂಗ್ ನೋಡ್ಕೊಂಬರ್ರಿ, ಯಾಕಂದ್ರೆ 5 ತನನೇ ಇರ್ತದೆ. ಅದಾದ್ಮೇಲೆ ನೀವು ದೂರ ನಿಂತು ಬಂದ್ರು ನಿಮಗೆ ದರ್ಶನ ಮಾಡೋಕ್ಕಾಗಲ್ಲ. ನಾ ಪ್ರಜ್ವಲ, ದರ್ಶನ, ವಿಘ್ನೇಶ ಮತ್ತು ಪ್ರವೀಣ್ ನಮ್ಮ ಫ್ರೆಂಡ್ಸ್ ಬಂದೀವಿ. ನೀರೊಳಗೆ ಹೊಂಟಿವಿ ಅಂತೇಳಿ ಮೈಕ್ ತೆಗೆದವ್ರಿ. ಮೈಕ್ ತೆಗೆದು ಇಲ್ಲೇ ಇದ್ರೊಳಗೆ ಹಾಕಿವಿ, ಲಗೇಜ್ ರೂಮ್ನೇ ಹಾಕಿವಿ. ಇವ್ರಿಗೆ ಕೇಳತ್ತೀವಿ, ನಾವು ಫಸ್ಟ್ ಗೂಗಲ್ನೇ ನೋಡಿದ್ದೆವು 300 ಮೀಟರ್ಸ್ ಅದ ಅಂತ. ಒಳಗೆ ಗುಹೆ 300 ಮೀಟರ್ಸ್ ಅದ ಅಂತ ಹೇಳಿದ್ರು. ಬಟ್ ಇವ್ರು ಹೇಳತ್ತಾರ ಬರೀ 100 ಮೀಟರ್ಸ್ ಅದ ಅಂತ. ಗೂಗಲ್ದಾಗ ನೋಡಿವಲ್ರಿ ಅಂತ ಹೇಳಿದಾರೆ. ಇಲ್ಲ 100 ಮೀಟರ್ಸ್ ಅದ ರೀ, ಅದು ಗೂಗಲ್ ಹಂಗೆ ತೋರಿಸ್ತಲ್ಲತ್ತಾರ. ಇವಾಗ ಎಲ್ಲ ನೀವು ಬಂದ್ರಿ ಅಂತಂದ್ರೆ 1 ರೂಪಾಯಿನೂ ಇಟ್ಕೋಬೇಡ್ರಿ. ನಿಮ್ಗೆ ಏನ್ರಿ ಗಲ್ಲೊಳಗೆ ಹಾಕೋದಿತ್ತು ಅಂತಂದ್ರೆ ನಿಮ್ಮ ಕೈಯಾಗ ಹಿಡ್ಕೋಬೋದು, ಇಲ್ಲ ಮ್ಯಾಗಿನ ಕಿಸ್ದಾಗ ಇಟ್ಕೊಂಡು ಹೋಗ್ಬೋದು. ನಾವಂತೂ ಎಲ್ಲ ಪರ್ಸ್ ಎಲ್ಲ ತೆಗೆದು ಅಲ್ಲೇ ಹಾಕ್ಲತ್ತೀವಿ. ಇಲ್ಲೇ ಬಂದಾಗ ಏನಾದ್ರೆ ತೊಗೋಬೋದು ಅಂತೇಳಿ. ನಾವು ಟೋಟಲ್ 5 ಜನ ಇದ್ದೇವ್ರಿ. ಅದಕ್ಕೆ 50 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಂಡಿವಿ. ಒಬ್ರಿಗೆ 10 ರೂಪಾಯಿ. ನೀವು ಫೋನ್ ಒಳಗಿಟ್ಟು ಬಂದರೆ ಚಲೋ. ಯಾಕಂತಂದ್ರೆ ಬಾಯಿ ಮಿಸ್ ಆಗಿ ಬಿತ್ತಂದ್ರೆ ನಿಮ್ಮ ಫೋನ್ ಖರಾಬ್ ಆಗ್ಬೋದು. ನಾವು ವೀಡಿಯೋ ಮಾಡಬೇಕು, ನಿಮಗೆ ತೋರಿಸ್ಬೇಕಂತೇಳಿ ರಿಸ್ಕ್ ತೊಗೊಂಡು ಹೊಂಟಿವಿ. ಅಲ್ಲಿ ಹೊರಗೆ ಫೋನ್ ಕವರ್ನು ಸಿಗ್ತಾವೆ ಒಂದು ಫೋನಿಗೆ ಹಾಕ್ಲಿಕ್ಕೆ. ನಾವು ಬೇಡ ಇರಲಿ, ಕ್ಲಿಯರ್ ಬರ್ತದೆ ಅಂತೇಳಿ ಹಾಗೆ ಹೊಂಟಿವಿ. ನೀವು ವೀಡಿಯೋ ಮಾಡೋಕೆ ಬರೋದಿತ್ತು ಅಂತಂದ್ರೆ ಕವರ್ ತೊಗೋರಿ. ಇಲ್ಲ ನಿಮಗೆ ನಡೀತೀವಿ ಅಂತಂದ್ರೆ ಕವರ್ ತೊಗೊಲಿಲ್ಲ ಅಂದ್ರೆ ಭೀ ನಡೀತದೆ. ಬಟ್ ನಾವು ರಿಸ್ಕ್ ಮೇಲೆ ಹೊಂಟಿವಿ, ಕ್ಲಿಯರ್ ಕಾಣಿಸ್ಲಿ ನಿಮಗೆ ಅಂತೇಳಿ. ನಿಮ್ಮ ಸಂಬಂಧ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನೋಡಿರಿ. ಕಂಟಿನ್ಯೂ ಇದೇ ಥರ ವೀಡಿಯೋಸ್ ಬರ್ತಾ ಇರ್ತಾವೆ ಬೇರೆ ಬೇರೆ ರೀತಿ. ನಿಮಗೆ ಬೇರೆ ಪ್ಲೇಸಿಂದ ಯಾವ ಪ್ಲೇಸಿಂದ ಬೇಕು ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ನಂಗೆ. ಆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಪ್ರಜ್ವಲ್ ಭೀ ವಿಡಿಯೋ ಮಾಡ್ಲತ್ತಾನ್ರಿ. ಅವನದು ಪ್ರಜ್ವಲ್ ಲಾಗ್ಸ್ ಅಂತ ಹೇಳೋದು, ಅವನದಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೋರಿ. ಫಸ್ಟಿಗೆ ಎಂಟ್ರೆನ್ಸಿಗೆ ಒಂದು ನರಸಿಂಹ ಸ್ವಾಮಿದ ಮೂರ್ತಿ ಬರ್ತದೆ ನೋಡ್ರಿ. ಇಲ್ಲಿ ನಮಸ್ಕಾರ ಮಾಡಿ ನೆಕ್ಸ್ಟ್ ನೀವು ಹೋಗ್ಬೇಕು. ಓಫೋ ಇಲ್ಲಿ ನೋಡ್ರಿ ಯಾವ ರೀತಿ ಅದ. ವಿಘ್ನೇಶ ಒಳಗೆ ಹೋಗಿ ನೋಡ್ರಿ, ಫುಲ್ ಕಣ್ಣಗವಲತ್ತ ನೀರು. ಎಕ್ಸ್ಪೀರಿಯನ್ಸ್ ಅಂತೂ ಭಾರಿ ಅದ, ಭಯಂಕರ.
ಯಾಕೋ ದರ್ಶನ್ ವಲ್ಲ ಆರಾಮಾದು ತಪ್ಪು ಅಂತೇಳಿ ನಾವು ದರ್ಶನ್ ನಾವು ವಾಪಸ್ ಹೊಂಟಾನ ಅಂದ್ರೆ ಬೇಕು ರಿಸ್ಕ್ ಮ್ಯಾಗೆ ಹೋಗ್ಬೇಕು ನಾವು ಅಂತ ಪರಿ ಏನು ರಿಸ್ಕ್ ಇರಲ್ರಿ ಬಟ್ ಫಸ್ಟ್ ಟೈಮ್ ಹೊಂಟೀವಿ ಅಂತ ಏನೋ ಒಂಥರ ಅಂಜಿಕೆ ಬರ್ತದೆ ಅಜ್ಜಿಯವ್ರನ್ನ ಹೇಳತ್ತಾರ ಫಸ್ಟಿಗೆ ಅಂಜಿಕೆ ಬರ್ತದೆ ಅಂತ ಹೇಳತ್ತಾರ ನೋಡೋಣ ಒಂದ್ಸಲ ಟ್ರೈ ಮಾಡ್ತೀವಿ ನಾವು ಅಲ್ಲಿ ಮುಂದಕ್ಕೆ ಬಂದ ತೋತೀನಿ ವಿಡಿಯೋ ತೋಲಕ್ಕೆ ಆಗಲ್ಲಾಗ್ಯದ ಯಾಕಂದ್ರೆ ಇಲ್ಲಿ ಇಳಿಬೇಕು ಇಳಿದ್ಮೇಲೆ ಫೋನ್ ಕೈ ಹಿಡಿತಂದ್ರೆ ಅಂಜಿಕೆ ಬರ್ತದೆ ಅದಕ್ಕೆ ಇಲ್ಲೇ ಸ್ಟಾರ್ಟಿಂಗ್ ನಿಂತೀವಿ ಇಲ್ಲೆಲ್ಲ ಉಂಟ್ರಿ ನೋಡ್ರಿ ಅಜ್ಜಿಯವರು ಬಟ್ ಆಗಲ್ಲಾಗ್ಯದ ಅಂತ ಇಲ್ಲೇ ನಿಂತಾರ ಪ್ರವೀಣ್ ಕರ್ಕೊಂಡು ಹೋಗ್ತೀನಲ್ಲತನ ಬಟ್ ಪ್ರಜ್ವಲ್ ಫೋನ್ ಒಂದು ಆಫೀಸ್ ಕೊಟ್ಟು ದರ್ಶನಿಗೆ ಒಯ್ದು ಕಾರ ನಮಗೆ ಅಂಜಿಕೆ ಹೋಗ್ತದ ಭಾಳ ತೆಳಗದ ಇಲ್ಲ ಅಜ್ಜಿಯವ್ರು ನೋಡ್ರಿ ನೀವು ಎಷ್ಟು ಮುಣಿಗ್ಯಾರ ಇಷ್ಟು ಅಂಜಿಕೆ ಅದ ಪೂರ ತೆಳಗದ ಅಂದ್ರೆ ನಿಮ್ ಸಂಬಂಧ ಹೆಂಗ್ರೆ ಮಾಡಿ ರಿಸ್ಕ್ ನೋಡೋತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಿಸ್ಕ್ ಬೇಡ ಅಂತೇಳಿ ಪ್ರಜ್ವಲ್ಲರೇ ಫೋನ್ ಇಟ್ಟು ನಾವು ಅಂದ್ರೆ ಬಿ ರಿಸ್ಕ್ ತೊಗೊಂಡು ಹೊಂಟಿವಿ ನಿಮ್ ಸಂಬಂಧ ಇಲ್ಲಿ ನೋಡ್ಬೋದು ನೀವು ಎಲ್ಲ ದರ್ಶನ ಮುಗಿಸ್ಕೊಂಡು ಆಫೀಸ್ ಹೊಂಟಾರ ಫುಲ್ ಅಂಜಿಕೆ ಹೊಂಟದ ಅಂದ್ರೆ ಬಿ ಒಳಗೆ ಹೊಂಟಿವಿ ಗೋವಿಂದ ಗೋವಿಂದ ಫುಲ್ ಅಂಜಿಕೆ ಹೊಂಟದ ಆಲ್ಮೋಸ್ಟ್ ಮುಳುಗ್ತಿದ್ರಿ ಹೈಟ್ ಇದ್ದಿಲ್ಲ ಬರ್ಲಕ್ ಹೋಗ್ಬೇಡ್ರಿ ಒಂದು 4-5 ಫೀಟ್ ತನರಿ ಅದ ಇದು ಅದ್ರ ಮಸ್ತ್ ಎಕ್ಸ್ಪೀರಿಯನ್ಸ್ ಅದ ಫಸ್ಟಿಗೆ ಅಂಜಿಕೆ ಬತ್ ನಂಗೆ ಬಿ ಕಾಲ್ ಒಂದ್ ಸ್ವಲ್ಪ ಹಿಂಗ್ ಸ್ಟ್ರೇಟ್ ಇಟ್ಕೊಂಡು ಹೊಂಟ್ರೆ ಹೋಗ್ಬೋದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದ ಒಳಗ್ ಹೋಗೋ ಮೀನ ಪೂರಾ ಡೀಟೇಲ್ ಆಗಿ ತೋರಿಸ್ತೀನಿ ಭಾಳ ಜನ ಬರ್ತಾರ ಅಲ್ತಾನ ಭಾಳ ಜನ ಬರ್ತಾರ ಬಂದ್ ಮತ್ ಅಲ್ಲಿ ವಾಪಸ್ ಹೊಂಟಾರ ಸಣ್ಣ ಹುಡುಗರಿಗೆ ಮಾತ್ರ ಕರ್ಕೊಂಡು ಬರ್ಬಾರ್ದಂತ ನಂದಿದು ಯಾಕಂತಂದ್ರ ಭಾಳ ಹೈಟ್ ಅದ ನಿಮ್ದು ಹೈಟ್ ಜಾಸ್ತಿ ಇತ್ತು ಅಂದ್ರೆ ಸಣ್ಣ ಹುಡುಗಿರಿಗೆ ಕರ್ಕೊಂಡ್ ಬರ್ಬೋದು ನೀವು ಇಲ್ಲಿ ಹೆಗಲ್ ಮ್ಯಾಗ ಹೊತ್ಕೊಂಡ್ ಬರ್ಬೋದು ಬಟ್ ಹೆಂಗ್ ಅನ್ಸಲತ್ತ ಪ್ರವೀಣ ಪ್ರಜ್ವಲ್ ಹೆಂಗ್ ಅನ್ಸಲತ್ತ ನನ್ನ ಅಂಜಿಕೆಗಾರ ನಾ ಫೋನ್ ಒಳಗಿತ್ತು ನನ್ನ ಫೋನ್ ಭಾಳ ಇಷ್ಟ ಅದಕ್ಕೆ ಒಳಗೆ ಕೊಟ್ಟುಬಿಟ್ಟಿನ ಫಸ್ಟ್ ಪ್ರಿಯಾರಿಟಿ ನಾವು ಫೋನಿಗೆ ಕೊಟ್ಟಿವಿ ನಾನ್ ಫೋನಿಗೆ ಫಸ್ಟ್ ಪ್ರಯಾರಿಟಿ ಕೊಟ್ಟಿಲ್ರಿ ನಾ ಫಸ್ಟ್ ಪ್ರಯಾರಿಟಿ ನಮ್ ಸಬ್ಸ್ಕ್ರೈಬರ್ಸ್ ಇಲ್ಲ ಇನ್ಕಲ್ಬರ್ಗಿ ಅವ್ರು ಭಾಳ ಶ್ರೀಮಂತರ ಇದ್ದಿ ಫೋನೇ ಹೊಡೆದೋಗದ್ರಿ ಅಂದ್ರ ಬಿ ನಿಮ್ ಸಂಬಂಧ ಬಂದಿವಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾ ರಿಸ್ಕ್ ಆಯ್ತಾ ಇಸ್ಕೆ ಅಂತ ಅಲ್ಲಿ ಒಳಗ್ ಹೋಗಿ ತೋರಿಸ್ತೀನಿ ಇಲ್ಲಿ ಸೌಂಡ್ ಜಾಸ್ತಿ ಮಾಡಬಾರ್ದು ಅಂತೇಳಿ ನಾ ಕಮ್ಮಿ ಮಾಡಿವ್ರಿ ಈಗ ಸೌಂಡ್ ಬಟ್ ನೀರೊಳಗ್ ಹೊಂಟಿವಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಅದ ಮಸ್ತ್ ಮಸ್ತ್ ಭಾರಿ ಎಕ್ಸ್ಪೀರಿಯನ್ಸ್ ಅದ ಏನ್ ಅನ್ಸ್ಲತ್ತ ಪ್ರವೀಣ ಫುಲ್ ಮಸ್ತ್ ಭಾರಿ ಎಕ್ಸ್ಪೀರಿಯನ್ಸ್ ಹಾ ನಾವು ಮುಡ್ಕವೇನ್ರಿ ನಿಮ್ ಸಂಬಂಧ ಮುಡ್ಕವ ಅಂಜಿಕ್ ಬರ್ತು ಸ್ಟಾರ್ಟಿಂಗ್ ನಾಗ ನನಗೂ ಭಾಳ ಅಂಜಿಕ್ ಬಂದಿತ್ತು ಬಟ್ ಬರ್ರಿ ನಡೀತ ಸೇಮ್ ಪೂಲ್ ಹೆಂಗ್ ಹೋಗ್ತಾರೆ ಹಂಗೆ ಹಾ ಜಾಸ್ತಿ ಏನ್ ಹೈಟ್ ಇಲ್ಲ ಫಸ್ಟಿಗೆ ಇಳಿಯೋ ಟೈಮಿಗೆ ಹೈಟ್ ಅದ ಅನಿಸ್ತದ ಬಟ್ ಇಲ್ಲೇನ್ ಹೈಟ್ ಅನ್ಸಲಾಗ್ಯದ ನಂಗೆ ನೋಡ್ಬೋದು ನೀವು ನನ್ ಫೀಟ್ ಒಂದು 5 ಫೀಟ್ ಇರ್ಬೋದು ಒಂದು ಸೈಡ್ಗೆಲ್ಲ ಕಾಕ್ರೋಚ್ ಅವ ಅಂತ ನಾ ಗೂಗಲ್ ನೋಡಿ ಪ್ರಕಾರ ಇಲ್ಲೇನೋ ಬ್ಯಾಟ್ಸ್ ಇರ್ತಾವ ಅಂತ ಹೇಳ್ಯಾರ ಬಟ್ ಬೌಲಿ ಇರ್ತಾವಂತ ಬಟ್ ಸೇಫ್ಟಿ ಅದ ರೀ ಸೇಫ್ಟಿ ಇಲ್ಲ ಅಂತಿಲ್ಲ ಇಲ್ಲೆಲ್ಲ ಇದು ಕೊಟ್ಟಾರ ಇಷ್ಟು ಜನ ಬಂದು ಹೋಗ್ತಾರ ಡೈಲಿ ಅಂತ ಎಲ್ಲ ಇದು ಇರ್ತದ ಸೇಫ್ಟಿ ಇರ್ತದ ಇದು ಟೋಟಲ್ 300 ಮೀಟರ್ ಅದ ಅಂತ ಹೇಳ್ಯಾರ ನಂಗ ಗೂಗಲ್ ಒಳಗ ಬಟ್ ಇಲ್ಲಿ ಇದ್ದವ್ರಿಗೆ ಕೇಳಿದ್ರ 100 ಮೀಟರ್ಸ್ ಅದ ಅಂತ ಹೇಳ್ಯಾರ ಇಲ್ಲಿ ಅಣ್ಣವ್ರು ಹೊಂಟಾರ ನೋಡ್ರಿ ಅಣ್ಣವ್ರಿಗೆ ಕೇಳಮ್ ಎಕ್ಸ್ಪೀರಿಯನ್ಸ್ ಅಣ್ಣ ಎಕ್ಸ್ಪೀರಿಯನ್ಸ್ ಹಂಗಿತ್ರಿ ಇಲ್ಲಿ ಅಣ್ಣವ್ರಿಗೆ ಕೇಳಮ್ ಅವ್ರು ಹೇಳಿಲ್ಲ ಇಲ್ಲಿ ಇನ್ನೊಬ್ರಿಗೆ ಕೇಳಮ್ ಹೆಂಗದ ಅದ್ಭುತವಾಗಿದೆ ಹಾ ರೀ ಸೂಪರ್ ದರ್ಶನ ಮಾಡ್ಕೊಂಡು ಹಾ ಬಾಳ ಜನ ಫಸ್ಟ್ ಅಂಜಲತ್ತಾರಿ ನಾವು ಅಂಜಿದ್ವಿ ಏನ್ ಅನಿಸ್ತಾರೆ ಒಳ್ಳೆ ಗೋವಿಂದ 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 ಹೆಂಗ್ ಚಲೋ ಅನಿಸ್ತ್ರಿ ಗುಲ್ಬರ್ಗ ನಿಮ್ದು ಹಾ ಹೌದ್ರಿ ರೈಟ್ ಓಕೆ ಮಸ್ತ್ ಎಕ್ಸ್ಪೀರಿಯನ್ಸ್ ಅದ ರೀ ನಂಗಂತೂ ಭಾರಿ ಇಷ್ಟ ಆಯ್ತು ಭಾಳ ಜನ ಬಂದಿದ್ದೀರ ಅವ್ರು ನೋಡಿ ನಾವು ಬಂದಿದ್ದೆವು ನಮಗೂ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬೇಕಂತೇಳಿ ನೀವು ಬರ್ರಿ ಮಿಸ್ ಮಾಡ್ಬೇಡ್ರಿ ಮಸ್ತ್ ಎಕ್ಸ್ಪೀರಿಯನ್ಸ್ ಅದ ಭಾಳ ದಿವಸ ಬರ್ಬೇಕಂತ ಬಂದಿಲ್ಲ ನಾವು ಬಟ್ ಹೈಟ್ ಕಮ್ಮಿ ಇತ್ತಂದ್ರೆ ಮಾತ್ರ ರಿಸ್ಕ್ ಅದ ಗೋವಿಂದ 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 ನೋಡ್ರಿ ಸಣ್ಣ ಹುಡುಗರಿಗೆ ನೋಡ್ಬೋದು ನೀವು ಯಾವ ರೀತಿ ಇದು ಮಾಡ್ಕೊಂಡು ಹೊಂಟ್ರ ಅಂತ ಹೊತ್ಕೊಂಡು ಹೈಟ್ ಇರ್ಲಿಲ್ಲ ಭಾಳ ಏನೇನಿತ್ತು ಗೋವಿಂದ ಎಲ್ಲರೂ ಹೊಂಟಾರ ಲೇಡೀಸ್ ಎಲ್ಲರೂ ಹೊಂಟಾರ ಇಲ್ಲಿ ಹಸಿ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಲೇಡೀಸಿಗೆಲ್ಲ ರೂಮ್ ಇರ್ತಾವ ಏನೋ ಇದು ಇಲ್ಲ ಆರಾಮ್ ಸೇಫ್ಟಿ ಅದ ರೂಮ್ ಇರ್ತಾವ ಎಲ್ಲ ನೀವು ರೂಮ್ ಒಳಗೆ ಬಟ್ಟೆ ಇದು ಮಾಡ್ಕೋಬಹುದು ಆದ್ರೆ ಹುಡುಗರಿಗೆ ಮಾತ್ರ ರೂಮ್ ಇಲ್ಲ ಅಲ್ಲೇ ಮಾಡ್ಕೋಬಹುದು ನಡೀತದ ಆಯ್ತು ಇನ್ನೊಂದ್ ಸ್ವಲ್ಪ ಹೊತ್ತರ್ನಾಗ ಮೂರ್ತಿ ಬರ್ತದ ದೇವ್ರದ್ದು ನರಸಿಂಹಸ್ವಾಮಿದು ಮೂರ್ತಿ ತೋರಿಸ್ತೀನಿ ವೇಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದೇ ರೀತಿ ನೆಕ್ಸ್ಟ್ ಯಾವ ವಿಡಿಯೋ ಮಾಡ್ಬೇಕು ಕಮೆಂಟ್ ಮಾಡೋದು ಮರಿಬೇಡ್ರಿ ಭಾರಿ ಮಸ್ತ್ ಅದ ಎಕ್ಸ್ಪೀರಿಯನ್ಸ್ ಇಲ್ಲಿ ಅಣ್ಣವ್ರಿಗೆ ಕೇಳಮ್ಮ ಎಕ್ಸ್ಪೀರಿಯನ್ಸ್ ಹೆಂಗಿತ್ರಿ एक्सपीरियंस कैसा था अच्छा है हाँ अच्छा है गोविंदा 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 ನಂಗಂತೂ ಇಷ್ಟ
ದಿವಸ ಭಾಳ ಕಡೆ ತಿರುಗಾಡಿವಿ ಬಟ್ ಇಲ್ಲಿ ಅಷ್ಟು ಮಜಾ ಎಲ್ಲಿ ಬರ್ಲಾಗ್ಯದ. ಭಾರಿ ಎಕ್ಸ್ಪೀರಿಯನ್ಸ್ ಅದ ಇದು. ಆಯ್ತು ದೇವ್ರ ಗುಡಿ ಬಂತು, ಸಮೀಪ ತೋರಿಸ್ತೀನಿ, ವೇಟ್ ಮಾಡ್ರಿ. ಸ್ವಲ್ಪ ಕಾಕ್ರೋಚ್ ಎಲ್ಲ ಭಾಳ ಅವ, ಸ್ವಲ್ಪ ನೋಡ್ಕೊಂಡ್ ಬರ್ರಿ. ಸ್ವಲ್ಪ ಕಾಕ್ರೋಚ್ ಅದಾವ ಅಂತ್ರಿ, ಕಾಕ್ರೋಚ್ ಅದಾವ ಅಂತ ಕಾಲಾಗ ಹಾಕೋ ಇವ ಹೇಳೋದನೆ ಹೊಂಟಂಗಲ್ಲ ಈಗ ನಂಗೆ ಅನ್ಸಲಾಗ್ಯದ. ಬಟ್ ಭಾರಿ ಎಕ್ಸ್ಪೀರಿಯನ್ಸ್ ಅದ, ಭಾರಿ ಎಕ್ಸ್ಪೀರಿಯನ್ಸ್ ಅದ. ಒಂದು ಸೆಕೆಂಡ್ ಇವೇನೋ ಕಾಕ್ರೋಚ್ ತೋರಿಸ್ತಾನಂತ ಕಾಕ್ರೋಚ್ ಅವ ರೀ, ಬಟ್ ಏನ್ ಇದು ಇಲ್ಲ, ಬರ್ಬೋದು ಆರಾಮ್ ಮಸ್ತ್ ಇಲ್ಲಿ. CCTV ಅದ ಅಂತ ನೋಡ್ರಿ. ಯುವರ್ ಸ್ಟ್ರಿಕ್ಟ್ಲಿ ಇಲ್ಲಿ ಇದು ಅದ ಕೊಟ್ಟಾರ್ರಿ. ಇದು ನೋಡಿ CCTV ನೋಡಿ ಸ್ಟಾಪ್ ಅದಂತ್ರಿ, ಇಲ್ಲೇ ಲಾಸ್ಟ್ ಅಂತ್ರಿ. ಏನೇನೋ ಅದು ಕೇಳಿಸ್ಲತ್ತ. ದರ್ಶನ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ರೀ. ದೇವ್ರ ದರ್ಶನ ಅಂತೂ ಮಾಡಿದೇವ್ರಿ, ಮಸ್ತ್ ಇತ್ತು ದೇವ್ರ ದರ್ಶನ. ಅಲ್ಲಿ ಫೋಟೋ ಕೊಡಲ್ಲ, ಯಾಕಂತಂದ್ರ ನೀವು ಬಂದು ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು, ದೇವ್ರ ದರ್ಶನ ಮಾಡ್ಬೇಕು. ಅದ್ರ ಸಂಬಂಧದಲ್ಲಿ ವಿಡಿಯೋ ಅಲಾವ್ ಇಲ್ಲ. ವಿಡಿಯೋ ಮಾಡಿದ್ರೆ 1000 ರೂಪಾಯಿ ಫೈನ್ ಅದ, ಅದಕ್ಕೆ ನಾವು ವಿಡಿಯೋ ಮಾಡಿಲ್ಲ. ನೀವು ಬಂದು ದರ್ಶನ ತಗೋರಿ, ಮಸ್ತ್ ಅದ. ಈಗ ಯಾಕಂದ್ರೆ ಇಳಿಬೇಕಿಲ್ಲಿ, ಇಳಿದ ಮ್ಯಾಗ ಮತ್ತೆ ನಿಮಗೆ ಕ್ಲಿಪ್ ತೋರಿಸ್ತೀನಿ, ಮತ್ತೆ ನಿಮಗೆ ಮಾತಾಡ್ತೀನಿ, ವೇಟ್ ಮಾಡಿ. ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ಮತ್ತೆ ನೀರೊಳಗೆ ಇಳಿದೀವ್ರಿ. ಪ್ರವೀಣ್ ಹೆಂಗ್ ದರ್ಶನ ಹೆಂಗಾಯ್ತು? ಚಲೋ ಆಯ್ತು. ಪ್ರಜ್ವಲ್ ಹೆಂಗಾಯ್ತು ದರ್ಶನ? ದರ್ಶನ ನಮ್ ಕರ್ನಾಟಕದ ನಮ್ ಹೆಮ್ಮೆ ಅದು. ಏನು ವಿಘ್ನೇಶ ಮೊದ್ಲೇ ನೋಡೇನ್ರಿ, ಅವನೇ ಹೇಳೇನು ಹಿಂಗಿರ್ತದ ಅಂತೇಳಿ. ಬಟ್ ಈಗ ಬಂದೀವಿ, ನಾವು ಎಕ್ಸ್ಪೀರಿಯನ್ಸ್ ಮಾಡೀವಿ. ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ಈ ದೇವಸ್ಥಾನದ ಬಗ್ಗೆ ಅಂತ ನಂಗೆ ಏನು ಜಾಸ್ತಿ ಹೇಳಕ್ಕಿಲ್ಲ, ಯಾಕಂದ್ರೆ ಆ ರೀತಿ ಎಕ್ಸ್ಪೀರಿಯನ್ಸ್ ಅದ. ಹೈಟ್ ಮಾತ್ರ 4 ನಿಂದ 5 ಫೀಟ್ ಮಿನಿಮಮ್ ಅದ. ಅಬೋವ್ 5 ಅದ ಹೈಟ್. ಫುಲ್ ಮುಣುಗ್ತೀರಿ 5ಗಿಂತ ತೆಳಗಿದ್ದೀರ. ಏನು ದೇವಸ್ಥಾನ ಬಗ್ಗೆ ಅಂತ ಹೇಳಪ್ಲೇ ಇಲ್ಲ. ಏನ್ ಅನಿಸ್ತದ? ಗೋವಿಂದ ಗೋವಿಂದ ಗೋವಿಂದ, ಜಯ ಶ್ರೀರಾಮ್, ನರಸಿಂಹಸ್ವಾಮಿಗೆ ಮತ್ ಮಳೆಗಾಲದಾಗರೆ ಬಂದಿರ್ತಿದ್ದು ಫುಲ್ ನೀರ್ ತುಂಬ್ಕೊತಾವ ಇಲ್ಲಿ. ಮಳಿ ಫುಲ್ ಬಾಳ್ ನೀರ್ ಮಳಿ ಈಸಾಡ್ಲಿಕ್ಕೆ ಯಾರಿಗೆ ಬರ್ತದೆ, ಸ್ವಿಮ್ಮಿಂಗ್ ಯಾರಿಗೆ ಬರ್ತದೆ ಅವ್ರಿಗೆ ಮಸ್ತ್ ನೋಡ್ರಿ. ಇದು ಆರಾಮಾಗಿ ಸ್ಪೀಡ್ ಹೋಗ್ಬೋದು, ಏನ್ ಟೆನ್ಷನ್ ಇರಲ್ಲ. ಬಟ್ ಅಲ್ಲಿ ಮೇನ್ ದರ್ಶನ ಮಾಡ್ಲಿಕ್ಕೆ ಹೋದಲ್ಲಿ ವಿಡಿಯೋ ತಗೊಳ್ಳೋಕೆ ಅಲಾವ್ ಇರಲ್ಲ. ಅಂದ್ರ ಬಿ ನಾವು ಒಂದು ಫೋಟೋ ತಗೊಂಡಿವಿ, ಹಾಕ್ತೀನಿ ನಿಮಗೆ ಫೋಟೋ ನೋಡಿ. ರಿಕ್ವೆಸ್ಟ್ ಮಾಡಿ ಪರ್ಮಿಷನ್ ತಗೊಂಡಿ. ಅಲ್ಲಿ ನೀವು ತಳ ಕುಂತು ಟಾರ್ಚ್ ಹಾಕ್ತಾರ ಅವರು, ಟಾರ್ಚ್ ಬಿದ್ಮೇಲೆ ಅಲ್ಲಿ ಮೂರ್ತಿ ಕಾಣ್ತದ, ಅವಾಗ ನೀವು ದರ್ಶನ ಮಾಡ್ಕೋಬಹುದು. ಬಟ್ ಇಲ್ಲಿ ಬಂದು ನೋಡಿದ್ರೇನೆ ಎಕ್ಸ್ಪೀರಿಯನ್ಸ್ ಭಾರಿ ಇರ್ತದ. ಇದೇ ರೀತಿ ಬೇರೆ ಬೇರೆ ದೇವಸ್ಥಾನಗಳು ತೋರಿಸ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೋದ್ ಮರಿಬೇಡ್ರಿ, ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ರಿ. ಹೊರಗೋದ್ಮೇಲೆ ಸಿಗ್ತೀನಿ. ಫುಲ್ ಎಕ್ಸ್ಪೀರಿಯನ್ಸ್ ಚಲೋ ಇರ್ತದ, ಜಾಸ್ತಿ ಹೇಳಲ್ಲ. ಹೊರಗೋದ್ಮೇಲೆ ಸಿಗ್ತೀನಿ. ಬಾಯ್ ಬಾಯ್. A few moments later. ನಮ್ ಫ್ರೆಂಡ್ ಪ್ರಜ್ವಲ್ ಲಾಕ್ಸ್ ಅವ್ರು ಏನೋ ಹೇಳತ್ತಾರ, ಕೇಳಂಬರ್ರಿ. ಏನ್ ಅನ್ಸ್ಲತ್ತ ಪ್ರಜ್ವಲ್? ಫಸ್ಟ್ ಟೈಮ್ ಅವ್ರು ಟಾರ್ಚ್ ಹಾಕಿ ತೋರಿಸಿದಾಗ ಬೇರೆ ಟೈಪ್ ಕಂಡಿತ್ತು, ಸೆಕೆಂಡ್ ಟೈಮ್ ತೋರಿಸಿದಾಗ ಬೇರೆ ಟೈಪ್ ಕಂಡವ. ಅದು ಯಾಕೆ ಹಂಗ ಕಾಣಿಸ್ತದೆ ಅಂತ ನಾ ಹೇಳ್ತೇನೆ ಕೇಳ್ರಿ. ಟಾರ್ಚ್ ಹಾಕಿದಾಗ ಕ್ಲಿಯರ್ ನರಸಿಂಹಸ್ವಾಮಿದು ಕಣ್ಣು ಅದು ಕ್ಲಿಯರ್ ಆಗಿ ಕಾಣಿಸ್ತಾವ, ಸಿಲ್ವರ್ ಇರ್ತಾವ ಅನಿಸ್ತದ. ಅದು ಯಾಕೆ ಆ ರೀತಿ ಕಾಣ್ತಂದ್ರ ಮೂರ್ತಿ ಲೈಟ್ ಹಾಕಿದಾಗ ಅಲ್ಲಿ ನರಸಿಂಹಸ್ವಾಮಿದು ಇದು ಕಾಣ್ತಾವ, ಕಣ್ಗಳು ಸಿಲ್ವರ್ ಇರ್ತಾವ ಅನಿಸ್ತದ ನನ್ನ ಪ್ರಕಾರ. ಆ ಟೈಪ್ ಕಾಣ್ತಾವ. ಇಲ್ಲ ಲೈಟ್ ತೆಗೆದ್ರ ಅಂತಂದ್ರೆ ಅಲ್ಲಿ ಕತ್ಲಿ ಇರ್ತದ, ಏನೂ ಕಾಣಲ್ಲ. ಅದಕ್ಕೆ ಪ್ರಜ್ವಲಿಗೆ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಂತ ನಂಗೆ ಅನಿಸ್ತದ. ಅದು ಬಿಟ್ರ ಇಲ್ಲಿ ಒಳಗೇನೋ ಅಂತಪರಿ ಇದು ಇರಲ್ಲ, ಬೌಲಿ ಇರ್ತಾವಂತಾರ. ಅಲ್ಲಿ ಇಲ್ಲಿ ನಮಗಂತೂ ಕಂಡಿಲ್ಲ, ಒಂದು ಕಣ್ಣಂಗೆ ಆಯ್ತು ನಂಗೆ. ಅದು ಬಿಟ್ರೆ ಕಪ್ಪಿ ಅದು ಇರ್ಬೋದು, ನಾರ್ಮಲಿ ಏನು ಪ್ರಾಬ್ಲಮ್ ಇರಲ್ಲ, ಆರಾಮ್ಸೆ ಬರ್ಬೋದು. ಫುಲ್ ಎಂಜಾಯ್ಮೆಂಟ್ ಆಗ್ತದ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಬಟ್ ಹೈಟ್ ಮಾತ್ರ ಇದು ಮಾತ್ರ ಮೇನ್ ನೋಡ್ರಿ, ಹೈಟ್ ಮಾತ್ರ 5 ಅಬೋನೇ ಇರಬೇಕು. ಯಾಕಂದ್ರೆ ನಾವೇ ಎಷ್ಟು ಮುಣಗ್ಲತ್ತೀವಿ, ನಮ್ದು ಇರ್ಬೋದು 5.8 ಹಂಗೆ ಇರ್ಬೋದು. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದ. ಫಸ್ಟಿಗೆ ಏನದ, ಇಲ್ಲಿ ಸ್ಟಾರ್ಟಿಂಗ್ ಬರ್ತೀವಲ್ರಿ, ಸ್ಟಾರ್ಟಿಂಗ್ ಬರೋ ಟೈಮಿಗೆ ಸ್ವಲ್ಪ ಹೆದರಿಕೆ ಆಗ್ತದ, ನಮಗೂ ಅಂಜಿಕೆ ಬಂತು, ಸ್ವಲ್ಪ ಅಂಜಿಕೆ ಬರ್ತದ. ಆಮೇಲೆ ನೆಕ್ಸ್ಟ್ ಏನೂ ಇರಲ್ಲ. ನೋಡ್ಬೋದು ನೀವು, ಭಾಳ ಜನ ಬಂದು ಡೈಲಿ ದರ್ಶನ ಮಾಡ್ಕೊಂಡು ಹೋಗ್ತಾರ. ಹಿಂಗಾಗೆಲ್ಲ ಸೇಫ್ಟಿ ಇರ್ತದ, ಲೈಟ್ ಗೀಟ್ ಎಲ್ಲ ಇರ್ತಾವ. ಮುಣುಗ್ಲತ್ತಿ ನೋಡ್ರಿ, ನಾ ಬಿ ಜಾಸ್ತಿ ಏನಿದಿರಲ್ಲ. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ ದೇವಸ್ಥಾನ. ನಮ್ ಪ್ರವೀಣ್ ಅವರು ನೀರೊಳಗೂ ಮಜಾಕ್ ಮಾಡ್ತಾರ, ಹೂವ ಕುಳ್ಳುಕೊಂಟಾನ. ನಮ್ದಿಲ್ಲಿ ಪೂರಾ ಟರ್ ಆಗ್ಯದ. ಇಲ್ಲಿ ನೋಡ್ರಿ, ಈಗ ವಿಘ್ನೇಶ್ ಹಂಗ್ ಮಾಡ್ಲತ್ತ ನೋಡ್ರಿ, ಈಗ ಬೀಳ್ತೀನ ನಂಗೆ ಮಾಡ್ಲತ್ತಾನ. ವಿಡಿಯೋದಾಗ ನೋಡಿದ್ರೆ ಏನ್ ತಿಳ್ಕೊಬೇಕು ನೀವು, ಅದು ಭಾಳ ಅಂಜಿಕೆ ಬರ್ತದೆ, ಬರ್ಬಾರ್ದು ಅಂತ ಅನಿಸ್ತದೆ. ಏನ್ ಅಂಜಿಕೆ ಒನ್ ಟೈಮ್ ನೀವು ಇಳಿದು ಇದೇನ್ ಅದಲ್ರಿ, ಇದು ಕ್ರಾಸ್ ಮಾಡಿ ಒಂದು ಲೈಟಿಂಗ್ ಸಮೀಪ ಹೋದ್ರ ಅಂತಂದ್ರೆ ನಿಮಗೆ ಏನ್ ಬಿ ಅಂಜಿಕೆ ಅನ್ಸಲ್ಲ. ಇಲ್ಲಿ ಗಂಟಿಗೆ ಬಂದಾಗ ಫುಲ್ ಕಮ್ಮಿ ಅನಿಸ್ತದ. ಇಲ್ಲಿ ನೋಡ್ರಿ, ಈಗ ಹ್ಯಾಂಗ್ ಮಾಡ್ಲತ್ತಾರ ನೋಡ್ರಿ ಇಬ್ರು. ಬಟ್ ಅಂಜಿಕೆ ಏನಿಲ್ಲ, ನೋಡೋರು ಭಾಳ ಅಂಜಿಕೆ ಅದ ಏನಂತ ತಿಳ್ಕೊಬೇಡ್ರಿ. ಬಟ್ ಅಂಜಿಕೆ ಬರ್ತದೆ. ಹೈಟ್ ಇರ್ಲಿಲ್ಲ ಅಂದ್ರೆ ಅಂಜಿಕೆ ಅಲ್ಲ, ಪೂರ್ತಿ ಬರಪ್ಲೇನೆ ಇಲ್ಲ ಹೈಟ್ ಇರ್ಲಿಲ್ಲ ಅಂದ್ರೆ. ಆ ರೀತಿ ಅದ. ನೋಡ್ಬೋದು ನೀವು, ಸಣ್ಣ ಹುಡುಗರು ಭೀ ಹೊಂಟಾವ. ಅವ್ರ ಪಪ್ಪ ಮಮ್ಮಿ ಇದ್ರೆ ಬರ್ಬೇಕು, ಇಲ್ಲ ಅಂತಂದ್ರೆ ಅವ್ರ ಯಾರು ರಿಲೇಟಿವ್ಸ್ ಇದ್ರೆ ಬರ್ಬೇಕು. ಫುಲ್ ಡೀಪ್ ಅದ. ನಡ್ರು ಹೈಟ್ ಅದ ಭಾಳ. ಮುಣಗ್ತೀರ. ವಿಘ್ನೇಶ್ ಅವ್ರ ಅಪ್ಲೇ ದೊಡ್ಡವ್ರಿಗೆ ಕರ್ಕೊಂಬರ್ರಿ. ಹಾಯ್ ಮಾಡ್ರಿ, ಹಾಯ್. ಈ ನೀರೊಳಗೆ ಎತ್ತು ಬಂದ್ಮೇಲೆ ಏನ್ ಅನಿಸ್ತದ, ಫುಲ್ ಬಾಡಿ ಒಂಥರ ವಜ್ಜಿ ಫೀಲ್ ಆಗ್ತದ. ಯಾಕಂದ್ರೆ ಫುಲ್ ಬಟ್ಟೆ ಎಲ್ಲ ಹಸಿಯಾಗಿರ್ತಾವಲ್ಲ, ಯಾವ ರೀತಿ ಹಸಿಯಾಗ್ಯಾವ ನೋಡ್ರಿ ಬಟ್ಟಿ.
ಫುಲ್ ವಜ್ಜಿ ಫೀಲ್ ಆಗ್ತದ. ಆಯ್ತು ಹೊರಗೆ ಬಂದೇವ, ಅಲ್ಲಿ ಪೂರ್ತಿ ಹೊರಗೆ ಹೋಗಿ ತೋರಿಸ್ತೀನಿ ನಿಮ್ಗೆ, ವೇಟ್ ಮಾಡಿ. ನೋಡ್ರಿ ನಮ್ದೆಲ್ಲ ಹೆಂಗೆ ಕಾಣತ್ತ ಡ್ರೆಸ್ ಪೂರ್ತಿ ಹಸಿ ಆಗ್ಯಾವ. ಪ್ರಜ್ವಲನ್ ಫೋನ್ ದರ್ಶನ ಬಲ್ಲಿ ಇರೋದ್ರಿಂದ ಹೊರಗೆ ಬಂದು ವಿಡಿಯೋ ಮಾಡತ್ ನಾನು ದರ್ಶನ ಪೂರ್ತಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತೀವಿ. ಚೇಂಜ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಅಲ್ಲಿ ಹೇಳಿದ್ನಲ್ಲಿ ನಿಮಗೆ ಹುಡುಗರು ಎಲ್ಲಿ ಬಿ ಡ್ರೆಸ್ ಚೇಂಜ್ ಮಾಡ್ಕೋಬೋದು ಅಂತೇಳಿ. ಇಲ್ಲಿದ್ದು ಡ್ರೆಸ್ ತೊಗೊಂಡೇವು, ನಮ್ದು ಲಗೇಜ್ ಇತ್ತು, ಲಗೇಜ್ ತೊಗೊಂಡೇವು. ಅಣ್ಣವ್ರಿಗೆ ಕೇಳಿದೆವು ಎಲ್ಲಿ ಇದು ಮಾಡಮ್ರಿ ಅಂದ್ರೆ ಎಲ್ಲಿ ಡ್ರೆಸ್ ಚೇಂಜ್ ಮಾಡಮ್ಮಿ ಅಂತ. ಇಲ್ಲೇ ಮಾಡ್ರಿ ಏನಾಗ್ತದ ಅಂತಂದ್ರು. ಇಲ್ಲಿ ಯಾಕೆ ಮಾಡಮ್ಮಿ ಅಂತ ನಾವೇ ಆ ಕಡೆ ನೋಡ್ಲತ್ತೀವಿ, ಮತ್ತೆ ಬೇರೆ ಕಡೆ ಮಾಡ್ಬೋದೇನೋ ಅಂತೇಳಿ ನೋಡ್ತೀವಿ. ಎಲ್ಲಿ ಜಾಗ ಸಿಗ್ತದ ಅಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೋತೀವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ನಿಮಗೆ ಸಿಗ್ತೀನಿ. ದೇವಸ್ಥಾನ ಬಗ್ಗೆ ಇಲ್ಲಿ ಯಾರಿಗ್ರೆ ಒಬ್ರಿಗೆ ಪೂಜಾರಿ ಅವ್ರಿಗೆ ಕೇಳ್ಬೇಕಂದೇವು, ಬಟ್ ಇಲ್ಲಿ ಯಾರು ಪೂಜಾರಿ ಅವ್ರು ಸಿಗ್ಲಿಲ್ಲ. ಒಳಗೆ ಕ್ಯಾಮ್ರಾ ಐತೆ ಅಂತೇಳಿ ಅವ್ರಿಗೆ ಭೀ ಕೇಳೋಕ್ಕಾಗಲಿಲ್ಲ. ನಾ ಕೇಳ್ದೆ ಅಂದ್ರೆ ಭೀ ಅವ್ರು ಅಂದರು ಇಲ್ರಿ ಹೊರಗೆ ತಗೋರಿ ಕ್ಯಾಮ್ರಾ ಅದ, ನಮಗೆ ಅಲವ್ ಇಲ್ಲ ಟೈಪ್ ಅಂತಂದ್ರು. ಇಲ್ಲಿ ಸೆಕ್ಯೂರಿಟಿ ಅಂಕಲ್ ಅವ್ರಿಗೆ ಕೇಳತ್ತೀವಿ. ಹೇಳ್ರಿ ಅಂಕಲ್ ಏನು ದೇವಸ್ಥಾನ ಬಗ್ಗೆ ಸ್ವಲ್ಪ. ದೇವಸ್ಥಾನ ಜಗನ್ನಕ್ಕಲ್ಲಿ ಭಾಳ ಮಂದಿ ಬರ್ತಾ ಇರ್ತಾರೆ, ಹೋಗ್ತಾ ಭಕ್ತರು. ಶ್ರಾವಣದಾಗ ಯಾವಾಗಲೂ ಫುಲ್ ಇರ್ತದೆ. ಈಗ ಒಂದು ತಿಂಗಳು ಸ್ವಲ್ಪ ಕಡಿಮೆ ಇರ್ತದೆ. ಸ್ಯಾಟರ್ಡೆ ಸಂಡೇ ಮಂಡೇ 3 ದಿವಸ ಫುಲ್ ರಶ್ ಇರ್ತದೆ ಇಲ್ಲಿ. ಅಂಕಲ್ ಹೇಳ್ದಂಗೆ ಸ್ಯಾಟರ್ಡೆ ಸಂಡೇ ಮಂಡೇ ಫುಲ್ ರಶ್ ಇರ್ತದಂತ. ಮತ್ತು ಇವಾಗ ಸ್ವಲ್ಪ ಕ್ರೌಡ್ ಕಮ್ಮಿ ಅದಂತ. ಈಗ ಕಮ್ಮಿ ಅದಾರ ಅಂಕಲ್, ಯಾರು ಬರಲಾಗ್ಯಾರ. ಈಗೆಲ್ಲ ಸೀಸನ್ ಅವ, ಗಣಪತಿ ಪೂಜೆಗಳವ, ಲಕ್ಷ್ಮೀ ಪೂಜೆಗಳವ. ಈಗ ನೋಡಿ ಗಣೇಶ ಚತುರ್ಥಿ ಅದೆಲ್ಲ ಇರೋದ್ರಿಂದ ಎಲ್ಲ ಲಕ್ಷ್ಮೀ ಪೂಜಾ ಶ್ರಾವಣ ಬೇರೆ ಆಯಿತು, ಅದಕ್ಕೆ ಯಾರೂ ಬರಲಾಗ್ಯಾರ ಅಂತ. ಜಾಸ್ತಿ ರಶ್ ಇದ್ದಾಗ ಇಲ್ಲಿ ಯಾವಾಗಂದ್ರೆ ಸ್ಯಾಟರ್ಡೆ ಸಂಡೇ ಮಂಡೇ ಅಲ್ಲ, ಸ್ಯಾಟರ್ಡೆ ಸಂಡೇ ಮಂಡೇನೇ ರಶ್ ಇರ್ತದಂತ. ನಾವು ಡ್ರೆಸ್ ಚೇಂಜ್ ಮಾಡ್ಕೋತೀವಿ ಪೈಲ. ಡ್ರೆಸ್ ಚೇಂಜ್ ಮಾಡ್ಕೊಂಡು ರಶ್ ಇದ್ದ 3 ತಾಸು ಪಾಳಿ ಇರ್ತದೆ. ಹಾಂ, ರಶ್ ಇದ್ದಾಗ ಎಷ್ಟು ತಾಸು ಬೇಕು? 4 ತಾಸು. ನೋಡ್ರಿ ರಶ್ ಇತ್ತಂದ್ರೆ 4 ತಾಸು ಬೇಕಂತ. ನೋಡ್ರಿ ಯಾವಾಗ ಬರ್ತೀರಿ ನಿಮ್ಮ ಇಷ್ಟ. ನಿಮಗೆ ಅವಾಗೆ ತೋರಿಸ್ದಂಗೆ ಇಲ್ಲೊಂದು ಇದು ಇತ್ತಲ್ರಿ, ನೀರ ಒಂದು ಟೈಪ್ ಬಾವಿ ಟೈಪ್ ಇತ್ತು. ಬಾವಿ ಅಲ್ರಿ, ಏನ್ರಿ ಅದು? ಗಾಯಮುಖ. ಎಷ್ಟು ಭಾಳ ಹೈಟ್ ಏನು ಇರಲ್ರಿ ಅದು. ಹೈಟ್ ನೋಡ್ಬೋದು ನೀವು ಎಷ್ಟದ. ಹುಡುಗರು ಆಟ ಆಡ್ಲತ್ತವ. ಹೈಟ್ ಏನು ಅಷ್ಟು ಇರಲ್ಲ. ಫಸ್ಟ್ ಅದು ಎಲ್ಲಿತ್ತು ಅಂಕಲ್? ಅದು ಇಲ್ಲಿ ಮೊದಲು ಇಲ್ಲಿ ದೇವ್ರ ಮುಂದೆ ರೀ. ಫಸ್ಟ್ ದೇವ್ರ ಮುಂದೆ ಐತಂತ್ರಿ. ಅಲ್ಲಿ ಏನಪ್ಪ ಅಂದ್ರೆ ನಾ ಗೂಗಲ್ ಒಳಗೆ ಚೆಕ್ ಮಾಡಿ ಪ್ರಕಾರ ಫಸ್ಟ್ ನೀವು ಇಲ್ಲಿ ಸ್ನಾನ ಮಾಡಿ ಅಲ್ಲಿ ಹೋಗ್ಬೋದು ಅಂತಿತ್ತು. ಬಟ್ ಅಂಕಲ್ ಏನು ಹೇಳತ್ತಾರೆ ಕೇಳಂಬರಿ. ಹೆಂಗ್ರಿ ಅಂಕಲ್ ಅಲ್ಲಿ ಸ್ನಾನ ಮಾಡ್ಬೇಕು? ಸ್ನಾನ ಮಾಡಿದ್ರೆ ಸ್ನಾನ ಮಾಡ್ಕೊಂಡೆ ಹೋಗ್ಬೇಕು. ಹಾಂ, ನೀವು ಮನ್ಯಾಗ ಸ್ನಾನ ಮಾಡ್ಲಾರ್ದೆ ಬಂದ್ರಪ್ಪ ಅಂದ್ರೆ ನೀವು ಎಲ್ಲರೇ ಟ್ರಾವೆಲ್ ಮಾಡೋ ಟೈಮಿಗೆ ನಿಮಗೆ ಇಲ್ಲಿ ದರ್ಶನ ಮಾಡಬೇಕು ಅಂತ ಅನಿಸಿತ್ತು ಹಂಗಂದ್ರೆ ಇಲ್ಲಿ ನೀವು ಬಂದು ಸ್ನಾನ ಮಾಡ್ಬೋದು. ಅಂದ್ರೆ ನೀರೊಳಗೆ ಮುಣಿಗಿ ಹೇಳ್ಬೋದು. ಅಲ್ಲಿ ನೀರು ಎಲ್ಲಿ ಬರ್ತಾವ, ಇಲ್ಲಿ ಸ್ನಾನ ಮಾಡ್ಕೊಂಡು ನೀವು ಆಮೇಲೆ ಹೋಗಿ ಅಲ್ಲಿ ದರ್ಶನ ಮಾಡ್ಕೋಬೋದು. ಆ ರೀತಿನೂ ಮಾಡ್ಬೋದು. ಬರ್ರಿ ಒಂದು ಸತಿ ನೀವು ಕೂಡ ವಿಸಿಟ್ ಮಾಡಿರಿ. ಆಗಲೇ ಹಿಡಿದು ಡ್ರೆಸ್ ಚೇಂಜ್ ಮಾಡಮ್ ಅಲ್ಲತ್ತೀನಿ. ಡ್ರೆಸ್ ಚೇಂಜ್ ಮಾಡೋದೇ ಆಗಲಾಗ್ಯದ. ವಿಘ್ನೇಶ್ವರ್ ಆಲ್ರೆಡಿ ಹೋಗ್ಯಾರ. ಯಾವ ಸೈಡ್ ಹೋಗ್ಯಾರ ಅಂತಂದ್ರೆ ಫುಲ್ ತೆಳಗೆ ಹೋಗ್ಯಾರ ನೋಡ್ರಿ. ಅಲ್ಲಿ ಪತ್ರ ತೆಳಗೆ ನಡ್ಕೋತ ಹೊಂಟಾರ. ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ಬೇಕಲ್ರಿ, ಅದ್ರ ಸಂಬಂಧ ಅಂಕಲ್ ಒಳಗೆ ಎಲ್ಲ ಡೀಟೇಲ್ ಕೇಳತ್ತೀನಿ ಅಂಕಲ್ ಅವರಿಗೆ. ಇಲ್ಲಿ ನೋಡ್ಬೋದು ನೀವು ಹುಡುಗರು ಯಾವ ರೀತಿ ಇದು ಮಾಡ್ಲತ್ತಾರ. ಇಲ್ಲೆಲ್ಲ ಈಸಾಡ್ಲತ್ತಾರ. ಸ್ವಿಮ್ಮಿಂಗ್ ಪೂಲ್ ಮಾಡಿಬಿಟ್ರಿ ಇದು ಹುಡುಗರು, ನೋಡ್ಬೋದು ನೀವು. ಒಬ್ರೊಬ್ಬರು ಒಳಗೆ ಹೋಗಿ ಬಂದ್ಮೇಲೆ ಭೀ ಇಲ್ಲಿ ಇದು ಮಾಡ್ಕೊಳತ್ತಾರ, ಕೈಕಾಲ ಅದು ತೊಗೊಳತ್ತಾರ. ಯಾಕಂದ್ರೆ ಅಲ್ಲೆಲ್ಲ ಸ್ವಲ್ಪ ಮಣ್ಣು ಅದು ಇರ್ತದೆ ರೀ ತೆಳಗ, ಅದ್ರ ಸಂಬಂಧ. ಹೋಗ್ತೀನಿ ಈಗ ಡ್ರೆಸ್ ಚೇಂಜ್ ಮಾಡ್ತೀವಿ. ಅವರು ಅಲ್ಲಿ ಹೋಗ್ಯಾರ ಆಲ್ರೆಡಿ. ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ ನಿಮಗೆ. ಆಗ ಹಿಡಿದು ಡ್ರೆಸ್ ಚೇಂಜ್ ಮಾಡ್ತೀನಿ ಅಲ್ಲತ್ತೀನಿ. ಡ್ರೆಸ್ ಚೇಂಜ್ ಮಾಡೋದೇ ಆಗಲಾಗ್ಯದ. ಡ್ರೆಸ್ ಚೇಂಜ್ ಮಾಡಿ ಸಿಗ್ತೀನಿ, ವೇಟ್ ಮಾಡ್ರಿ ಅಲ್ಲಿವರೆಗೂ. A few moments later. ಡ್ರೆಸ್ ಚೇಂಜ್ ಮಾಡಿದೇವ್ರಿ. ಯಾಕಂದ್ರೆ ನಮ್ಮಲ್ಲಿ ಟಿ ಶರ್ಟ್ ಇರಲಿಲ್ಲ. ಟಿ ಶರ್ಟ್ ಕಾರ್ ಒಳಗೆ ಇಟ್ಟಿನೋ. ದರ್ಶನ ನಾವಿಬ್ರು ಹೊಂಟಿವಿ. ದರ್ಶನ ಇಲ್ಲೇ ಇದನ್ನಲ್ಲ. ಅವರು ವಿಘ್ನೇಶ, ಪ್ರವೀಣ, ಪ್ರಜ್ವಲ್ ಕೂಡಿ ಆಲ್ರೆಡಿ ರೆಡಿಯಾಗಿ ಹೋಗ್ಯಾರ. ಯಾಕಂದ್ರೆ ನಮ್ದು ಸ್ವಲ್ಪ ಮೈಕ್ ಗೀಗ್ ಸೆಟಪ್ ಮಾಡ್ಕೋದಿತ್ರಿ, ಕ್ಲಿಯರ್ ಆಗಿ ನಿಮಗೆ ಕೇಳಿಸ್ಬೇಕಲ್ಲ, ಅದ್ರ ಸಂಬಂಧ. ಈಗ ಡ್ರೆಸ್ ಗೀಸ್ ಹಾಕೊಂಡು ಹೊಂಟಿವಿ ವಾಪಸ್. ದೇವಸ್ಥಾನ ಬಗ್ಗೆ ಅಂತೂ ಏನು ಜಾಸ್ತಿ ಹೇಳಪ್ಲಿಲ್ಲ, ಯಾಕಂದ್ರೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದ. ವಿಸಿಟ್ ಮಾಡೇಬೇಕು. ವಿಸಿಟ್ ಮಾಡ್ರಿ ನೀವು, ಮಸ್ತ್ ಅದ. ಈಗ ಕಾರ್ ಒಳಗೆ ಹೋಗಿ ಮತ್ತು ಟಿ ಶರ್ಟ್ ಹಾಕೊಂಡು ಡೈರೆಕ್ಟ್ ನಮ್ಮ ಗುಲ್ಬರ್ಗ ಹೋಗೋದು ಒಂದೇ. ನೀವು ಬೇರೆ ಊರಿನಿಂದ ಬಂದ್ರಂದ್ರೆ ನೀವು ವಿಡಿಯೋ ಮಾಡ್ಲಿಕ್ಕೆ ಬರೋದಿತ್ತಂದ್ರೆ ಫೋನಿಗೆ ಕವರ್ ಹಾಕೋರಿ. ನಮ್ಗೇನು ಆಗಿಲ್ಲ, ಬಟ್ ಹೈಟ್ ಕಮ್ಮಿ ಇತ್ತು ಅಂದ್ರೆ ಫೋನಿಗೆ ಕವರ್ ಹಾಕೊಂಬರ್ರಿ. ಇಲ್ಲಿ ವಾಪಸ್ ಕಾರ್ ಬಲ್ ಹೊಂಟಿದ್ದೇವೆ ನಾವು. ವಾಪಸ್ ನಮ್ಮ ಗುಲ್ಬರ್ಗ ಹೋಗ್ಬೇಕಂತೇಳಿ ಹೋಗೋ ಟೈಮಿಗೆ ಅಬ್ಸರ್ವ್ ಮಾಡಿದ್ನ ಇಲ್ಲಿ ಒಂದು ಇದು ಹಾಕ್ಯಾರಿ ಅವರು ಟೆಂಪಲ್ ಕಡೆಯಿಂದ. ಇಲ್ಲಿ ನೋಡ್ಬೋದು ನೀವು, ಏಜ್ಡ್ ಪರ್ಸನ್ಸಿಗೆ ಮತ್ತು ಇದು ಆದವ್ರಿಗೆ ಏನಂತಾರೆ ಹಾರ್ಟ್ ಪ್ರಾಬ್ಲಮ್ ಇದ್ದವರಿಗೆ ಮತ್ತು ಬ್ಲಡ್ ಪ್ರೆಷರ್, ಅಸ್ತಮ ಇದ್ದವರಿಗೆ ಅವರು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತ ಹೇಳ್ಯಾರ. ಇಲ್ಲಿ ರಿಕ್ವೆಸ್ಟೆಡ್ ಟು ನಾಟ್ ಎಂಟರ್ ದ ಕೇವ್ ಆಫ್ ಟೆಂಪಲ್ ಅಂತ. ಅಂದ್ರೆ ನಿಮಗೆ ಅಸ್ತಮ ಏನ್ರಿ ಇತ್ತು, ಹಾರ್ಟ್ ಅಟ್ಯಾಕ್ ಇತ್ತು ಅಂದ್ರೆ ನೀರು ಇರೋದ್ರಿಂದ ನಿಮ್ಗೆ ಏನ್ರಿ ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ಒಳಗೆ ಹೋಗ್ಬೇಡ್ರಿ ಅಂತ ಅವ್ರು ಹಾಕ್ಯಾರಲ್ಲಿ. ಬಟ್ ನಿಮ್ಮ ರಿಸ್ಕ್ ಮ್ಯಾಗ ನೀವು ಬರ್ಬೇಕಾಗ್ತದ. ಹಂಗೇನ್ರಿ ಪ್ರಾಬ್ಲಮ್ ಇತ್ತಂದ್ರೆ ನೋಡ್ರಿ, ರಿಸ್ಕ್ ಇರ್ತದ, ಬರ್ಬೇಡ್ರಿ ಆತಿರಿ. ಆ ರೀತಿ ಪ್ರಾಬ್ಲಮ್ ಇತ್ತಂದ್ರೆ, ಇಲ್ಲ ಅಂತಂದ್ರೆ ಬರ್ಬೋದು. ಏನು ಹಂಗೆ ಇದು ಇರಲ್ಲ, ರಿಸ್ಕ್ ಏನಿಲ್ಲ. ಆಯ್ತು, ಮುಗಿತ್ರಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡಮಿ. ವಿಘ್ನೇಶ್ ಕರ್ಲಿಕ್ಕೆ ಬಂದಾನ ನಮಗೆ. ನಂದೇ ಚಪ್ಪಲ್ ಹಾಕೊಂಡ್ ಬಂದಾನ. ಹೆಂಗೆ ಅನ್ನಿಸ್ತಪ್ಪ ಎಕ್ಸ್ಪೀರಿಯನ್ಸ? ಹೇಳಪ್ಲೇನಿಲ್ಲ, ಹಂಗದ ಫುಲ್ ಜನ್ನತ್ ಇದ್ದಂಗೆ. ಮಸ್ತ್ ಅದ ಪೀಸ್. ನೀವು ಬರ್ರಿ, ಎಕ್ಸ್ಪೀರಿಯನ್ಸ್ ಮಾತ್ರ ಮಸ್ತ್ ಅದ. ಇಲ್ಲಿ ನಮ್ಮ ಕಾರ್ ಬಲ್ ಬಂದೀವಿ. ಆಯ್ತು, ಹೋಗ್ತೀವಿ ಇದೇ ರೀತಿ ನೆಕ್ಸ್ಟ್ ಭಾರಿ ಪ್ಲೇಸಸ್ಸಿಗೆ ವಿಸಿಟ್ ಮಾಡವಿನಿ. ಸಬ್ಸ್ಕ್ರೈಬ್ ಮಾಡ್ಕೋರಿ. ಇನ್ನೊಂದು ಏನಂತಂದ್ರೆ ಏನಾರ ತಪ್ಪು ಮಾಡಿವತ್ತಂದ್ರೆ ಇಲ್ಲೇ ಕ್ಷಮಿಸ್ಬಿಡ್ರಿ. ಅಷ್ಟು ಇನ್ಫಾರ್ಮೇಶನ್ ಎಷ್ಟು ಗೊತ್ತ ಹೇಳಿ. ಹಾಂ, ನಮಗೆ ಎಷ್ಟು ಗೊತ್ತದ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿವಿ. ವಿಘ್ನೇಶ್ ಅಂದಂಗೆ ನಾವೇನ್ರಿ ಒಂದು ಸ್ವಲ್ಪ ತಪ್ಪು ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ. ತಪ್ಪು ಕೊಟ್ಟಿಲ್ಲ, ಆಲ್ಮೋಸ್ಟ್ ಕರೆಕ್ಟೇ ಕೊಟ್ಟಿವಿ. ತಪ್ಪು ಕೊಟ್ಟರು ಅಡ್ಜಸ್ಟ್ ಮಾಡ್ಕೋರಿ. ಕಮೆಂಟ್ ಒಳಗೆ ತಿಳಿಸ್ರಿ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ಬೇಕಂತೇಳಿ ಕಮೆಂಟ್ ಒಳಗೆ ತಿಳಿಸೋದು ಮರಿಬೇಡ್ರಿ. ಹಾಗೆ ಇದೇ ರೀತಿ ಹೆಚ್ಚಿಗೆ ವಿಡಿಯೋಸ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.
ನಗುತ್ತಿರಲಿ, ಬಾಳು ಬೆಳಗಿರಲಿ.